ಎಲ್ಲರಿಗೂ ಚೆನ್ನಾಗಿತ್ತು. ಇವಾಗ ಎಷ್ಟು ತಂಡಗಳಿದೆ ಎಲ್ಲ ತಂಡಗಳಿಗೂ ಚೆನ್ನಾಗಿತ್ತು. ಪ್ರೆಸೆಂಟೇಷನ್ ಸಹ ಚೆನ್ನಾಗಿತ್ತು. ಆದರೆ ರಾಗದಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ಹಾಫ್ ಮಾರ್ಕ್ಸಲ್ಲಿ ಹೆಚ್ಚು ಕಡಿಮೆ ಆಗಿದೆ. ನೋಡೋಣ ಯಾರಿಗೆ ಪ್ರೈಸ್ ಬರುತ್ತೆ ಅಂತ. ಬಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ವಿ. ಬಟ್ ದೇಶಭಕ್ತಿ ಅಂದಾಗಲೇ ನಮಗೆ ಒಂದು ಜೋಶ್ ಬರಬೇಕು ಅಲ್ವಾ? ದೇಶಭಕ್ತಿ ಅಂದ ತಕ್ಷಣ ಜೋಶ್ ಬರಬೇಕು. ಯಾಕಂದ್ರೆ ನನಗೂ ದೇಶಭಕ್ತಿ ಇದೆ ಅಂದರೆ ಒಂಥರ ಕೇಳಬೇಕು, ಮಾಡಬೇಕು, ಆಡಬೇಕು ಅನ್ನೋ ಒಂದು ಖುಷಿ ಜಾಸ್ತಿ. ಅದಕ್ಕೆ ನಾನು 35 ಹಾಡಿಗೆ ಡ್ಯಾನ್ಸ್ ಕೂಡ ಮಾಡಿದ್ದೀನಿ. ಸೊ ಅದು ಮಾಡಬೇಕು ಅನ್ನಿಸ್ತಾ ಇರಬೇಕು, ಕೇಳಬೇಕು ಅನ್ನಿಸ್ತಾ ಇರಬೇಕು. ಸೊ ಅದು ಸ್ವಲ್ಪ ಎಲ್ಲ ಜೋಶ್ ಕಡಿಮೆ ಆಯಿತು. ಏನೋ ಪ್ರಾಕ್ಟೀಸ್ ಕಡಿಮೆ ಆಯಿತು ಅಂತಲೇ ಏನೋ ಗೊತ್ತಿಲ್ಲ, ಜೋಶ್ ಸ್ವಲ್ಪ ಕಡಿಮೆ ಆಯಿತು. ನೀವು ಹಾಡು ತಪ್ಪು ಹೇಳ್ತೀರಾ, ಸರಿ ಹೇಳ್ತೀರಾ, ರಾಗ ಹೆಚ್ಚು ಕಡಿಮೆ ಇರುತ್ತೆ ಅಲ್ಲ, ನಮ್ಮ ಒಂದು ಸ್ಮೈಲಲ್ಲಿ ಹಾಡಿಕೊಂಡು ಖುಷಿ ಪಡ್ಕೊಂಡು ಹಾಡೋದು, ಎಂಜಾಯ್ ಮಾಡ್ಕೊಂಡು ಹಾಡೋದು. ನಾವು ಎಂಜಾಯ್ ಮಾಡಿದ್ರೆ ತಾನೇ ಹಾಡುಗಳು ಚೆನ್ನಾಗಿ ಬರೋದು ಅಲ್ವಾ? ನಾವು ಎಂಜಾಯ್ ಮಾಡಿದಾಗ ಹಾಡು ಚೆನ್ನಾಗಿ ಬರುತ್ತೆ. ಅದು ವರ್ಡ್ಸ್ ನಮ್ಗೆ ಗೊತ್ತಾದಾಗ ಸರ್ ಹೇಳಿದ್ರು, ದೇಶ 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 ನನ್ನದು. ನನ್ನದು ಅನ್ನೋದು ಹೇಗಿರ್ಬೇಕಂದ್ರೆ ನನ್ನದು ಅನ್ನೋ ಒಂದು ಖುಷಿ ಬರಬೇಕು ಅನ್ನಿಸ್ತು. ಬಟ್ ಎಲ್ಲರೂ ಚೆನ್ನಾಗಿ ಹಾಡಿದ್ವಿ. ಒಂದು ಸ್ವಲ್ಪ ಅರ್ಧ ಮಾರ್ಕ್ಸ್ ಯಾಕಂದರೆ ಅಲ್ಲಿ ರಾಗದಲ್ಲಿ ಸ್ವಲ್ಪ ಇರ್ತವೆ. ಬಿಟ್ಟರೆ ಪ್ರೆಸೆಂಟೇಷನ್ ಎಲ್ಲ ಚೆನ್ನಾಗಿತ್ತು. ಅದಕ್ಕೆ ಎಲ್ಲರಿಗೂ ಫುಲ್ ಮಾರ್ಕ್ಸ್ ಅಂತಲೇ ಹೇಳ್ಬೋದು. ಅದನ್ನು ಓಪನಾಗೆ ಹೇಳ್ತೀನಿ, ಎಲ್ಲರಿಗೂ ಅದು ಫುಲ್ ಮಾರ್ಕ್ಸ್. ಪ್ರೆಸೆಂಟೇಷನ್ ಎಲ್ಲರಿಗೂ ಚೆನ್ನಾಗಿತ್ತು. ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ಅದನ್ನು ಅನುಭವಿಸಿ ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಅನುಭವಿಸಿದಾಗಲೇ ನಿಮ್ಗೆ ಅದು ಹಾಡು ಚೆನ್ನಾಗಿ ಹೇಳೋಕ್ಕೆ ಬರುತ್ತೆ. ಸುಮ್ಮನೆ ಬಂದೆ ಪ್ರಾಕ್ಟೀಸ್ ಮಾಡಿದೆ ಹೇಳಿದ್ರೆ ಅದು ವರ್ಕೌಟ್ ಆಗಲ್ಲ. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಎಲ್ಲರಿಗೂ ಚೆನ್ನಾಗಿತ್ತು. ಮತ್ತು ಎಲ್ಲರೂ ನೋಡಿದಾಗ ಹೇಳಿದ್ರಲ್ಲ, ಅದು ಒಂದು ತುಂಬ ಖುಷಿಯಾದಂಥ ವಿಚಾರ. ನೋಡದೆ ಹೇಳಿದ್ವಿ ಎಲ್ಲರೂ, ಅದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಕನ್ನಡವನ್ನು ನೋಡದೆ ನಾನು ಹೇಳಬೇಕು ಅಂತ ಹೇಳಿದ್ರಲ್ಲ, ಅದು ಎಲ್ಲರೂ ಚೆನ್ನಾಗಿತ್ತು.